ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ನೂರಾರು ಜಾನುವಾರುಗಳು ತಿನ್ನಲು ಮೇವಿಲ್ಲದೆ ಸಂಕಟಪಟ್ಟು ಪ್ರಾಣ ಬಿಟ್ಟಿವೆ. ಒಂದೇ ಸ್ಥಳದಲ್ಲಿ 300ಕ್ಕೂ ಹೆಚ್ಚು ಜಾನುವಾರುಗಳು ಸಾಮೂಹಿಕ ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಜಾನುವಾರುಗಳ ಸಾವಿಗೆ ಸಾಕ್ಷಿಯಾದ ಸುತ್ತಗಟ್ಟಿ ಗ್ರಾಮದ ಬಫೆಲೋ ಡೈರಿ ಫಾರಂ ಕುರಿತ ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ವರದಿ ಇಲ್ಲಿದೆ. ಸಾವು ಬದುಕಿನ ನಡುವೆ ಜಾನುವಾರುಗಳ ಹೋರಾಟ, ತಿನ್ನಲು ಮೇವಿಲ್ಲದೆ ಮೂಕ ಪ್ರಾಣಿಗಳ ಸಂಕಟ, ಆಹಾರವಿಲ್ಲದೆ ಅಲ್ಲೇ ಸತ್ತು ಮಲಗಿರುವ ಜಾನುವಾರುಗಳನ್ನು ಅಂತ್ಯ ಸಂಸ್ಕಾರಕ್ಕಾಗಿ ಹೊತ್ತೊಯ್ಯೋ ದೃಶ್ಯ. ಹೌದು, ಇಂತಹ ಮನಕಲುಕುವ ದೃಶ್ಯಕ್ಕೆ ಸಾಕ್ಷಿಯಾಗಿದೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸುತ್ತಗಟ್ಟಿಯಲ್ಲಿರೋ ಬಫೆಲೋ ಡೈರಿ ಫಾರಂ. ಈ ಡೈರಿ ಫಾರಂನಲ್ಲಿ 3,000ಕ್ಕೂ ಹೆಚ್ಚು ಎಮ್ಮೆ ಮತ್ತು ಆಕಳುಗಳನ್ನು ಸಾಕಲಾಗಿದೆ. ಆದರೆ ಡೈರಿಯ ಒಂದು ಭಾಗದಲ್ಲಿರುವ 1,500 ಜಾನುವಾರುಗಳಿಗೆ ತಿನ್ನಲು ಮೇವಿಲ್ಲ. ಹೀಗಾಗಿ 300ಕ್ಕೂ ಹೆಚ್ಚು ಜಾನುವಾರುಗಳು ಅಸುನೀಗಿವೆ. रोज 10 मर रही है, 4 मर रही है, 7 मर रही है, ऐसे सर चारा तो नहीं बरोबर मिल रहा है और भैया लोगों को पगार भी नहीं मिल रहा है सही ढंग से. ಡೈಲಿ 7ರಿಂದ 8 ಎಮ್ಮೆಗಳು ಸಾಯಾಗತ್ತವ್ರಿ. ನಾವು ಫಸ್ಟ್ ಸಲ ಬಂದಾಗ ಇಲ್ಲಿ 1,500 ಸ್ಟ್ರೆಂತ್ ಇತ್ತು, ಈಗ 1,200ಕ್ಕೆ ಬಂದೈತೈತೆ. ಅಂದ್ರೆ ಟೋಟಲ್ ಆಗಿ ಈಗ 300 ಸತ್ತವ್ರಿ. ಇಲ್ಲಿಂದ ಎಳ್ಕೊಂಡು ಹೋಗ್ತಾರ, ಒಂದು ದೊಡ್ಡ ತೆಗ್ಗ ಮಾಡಿದಾರ, ಅದ್ರೊಳಗೆ ಒಗದು ಬಿಡ್ತಾರೆ. ಈಗ ಇದನ್ನೆಲ್ಲ ನೋಡಿ ನಮಗೆ ನೋಡ್ಲಿಕ್ಕೆ ಆಗವತ್ತು. ನಮಗೆ ಹೊಟ್ಟೆ ಹಸ್ದದ, ನಮಗೆ ತಂದು ಊಟಕ್ಕೆ ಹಾಕ್ರಿ ಅನ್ನೋಂಥ ಬಾಯಿಲ್ಲ. ಅದಕ್ಕೆ ಜನರನ್ನ ಮುಂದಾಗಿ ಬಂದ ಇವಕ್ಕೆ ಮೇವಿನ ವ್ಯವಸ್ಥೆ ಮಾಡಿ ಇವನು ಉಳಿಸ್ಕುವಂಥ ವ್ಯವಸ್ಥೆ ಮಾಡೋಣ. ಈಗ ಒಂದು 3 ದಿವಸದಿಂದ ನಾವು ಒಂದು ಕೋರ್ಟ್ದಿಂದನೂ ನಮಗೆ ಇದು ಬಂದಾಗ ನಾವು ಅದರೆಲ್ಲ ಸವಿಸ್ತರವಾಗಿ ಅದನ್ನು ಕೂಲಂಕುಷವಾಗಿ ನೋಡಿ ಅದನ್ನು ಸ್ಥಾನಿಕ ಪರಿಶೀಲನೆ ಮಾಡಿ ನಾವು ಈಗಾಗಲೇ ಒಂದು 2 ದಿವಸದಿಂದ ವರದಿ ಕೊಟ್ಟಿದ್ದೀವಿ. ಅಲ್ಲಿಂದ ನಮಗೆ ಯಾವ ಇನ್ಶೂರೆನ್ಸ್ದಿಂದ ಸಾಯ್ತಾ ಇದ್ದಾವೆ, ಯಾವ ಇನ್ಶೂರೆನ್ಸ್ ಮಾಡಿದ್ದು. ಪ್ರತಿನಿತ್ಯ ಇಲ್ಲಿ 20ರಿಂದ 30 ಜಾನುವಾರುಗಳು ಪ್ರಾಣ ಬಿಡುತ್ತಿವೆ. ಮೂಕ ಪ್ರಾಣಿಗಳ ಈ ಚಿಂತಾಜನಕ ಸ್ಥಿತಿ ನೋಡುಗರ ಕಣ್ಣಲ್ಲಿ ನೀರು ತರಿಸುತ್ತೆ. ಜಾನುವಾರುಗಳ ಮೇವಿಗೆ ನೆರವಾಗಿ ಮೂಕ ಪ್ರಾಣಿಗಳ ಜೀವ ಉಳಿಸಬೇಕು ಅನ್ನೋದು ಪ್ರಾಣಿದಯ ಸಂಘದವರ ಮನವಿ. ಇಲ್ಲಿ ಏನು ಪರಿಸ್ಥಿತಿ ನಡೀತಿದೆ ಅಂತೇಳಿ ಸ್ವಲ್ಪ ಅವ್ರು ಅದು ನೋಡಿದ್ರೆ ಸಾಕು, ಅವರಿಗೂ ಮನಸ್ಸಲ್ಲಿ ಕನಿಕರ ಮನುಷ್ಯತ್ವ ಅನ್ನೋದು ಇದ್ದರೆ ನಿಜವಾಗೂ ಅವರು ಸಹ ಪಬ್ಲಿಕ್ಕಿಗೆ ಹೇಳಿ ಅಥವಾ ಎಮ್ಮೆಗಳು ಸಾಕಲಿಕ್ಕೆ ಇಲ್ಲಿ ಕಟ್ಟಿಟ್ಟಂಥ ಎಮ್ಮೆನ ಸುಮ್ಮನೆ ಗುಡ್ಡಕ್ಕೆ ಬಿಟ್ರು ಸಹ ಅವು ಜೀವಂತವಾಗಿ ಬದುಕ್ತಾವೆ. ಈಗ ಕಟ್ಟಿಟ್ಟಿದ್ದಾರೆ, 2 ತಿಂಗಳಿಂದ ಅವು ಮೇವಿಲ್ಲ, ಅವನು ಊರಿಗೆ ಕೊಡಲಿ, ಯಾರಿಗಾರು ಬಡವರಿಗೆ ಕೊಡಲಿ. ಈ ಫಾರ್ಮ್ ಒಡೆತನದ ಉದ್ಯಮಿ ಸಂಜಯ ತೆಂಗಿನಕಾಯಿ SMS ಶಾಪಿ ಅನ್ನೋ ಆನ್ಲೈನ್ ಮಾರ್ಕೆಟಿಂಗ್ ತೆರೆದು ಜನರಿಗೆ ವಂಚಿಸಿ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಫಾರ್ಮ್ ಬಗ್ಗೆ ತಲೆಕೆಡಿಸಿಕೊಳ್ಳುವವರೇ ಇಲ್ಲ. ಪ್ರತಿನಿತ್ಯ ಪಶು ವೈದ್ಯರು 30ಕ್ಕೂ ಹೆಚ್ಚು ಎಮ್ಮೆಗಳ ಶವ ಪರೀಕ್ಷೆ ನಡೆಸುತ್ತಿದ್ದಾರೆ. ಅಲ್ಲಲ್ಲಿ ಕರುಗಳು ಸಹ ಸತ್ತು ಬಿದ್ದಿದ್ದು ಅವುಗಳನ್ನು ಚಕ್ಕಡಿಗೆ ಕಟ್ಟಿ ಎಳೆದುಕೊಂಡು ಹೋಗೋ ದೃಶ್ಯ ಕರುಳು ಕಿತ್ತು ಬರುವಂತಿರುತ್ತೆ. ಇನ್ನಾದರೂ ಸರ್ಕಾರ ಅಥವಾ ಸಹೃದಯರು ಗೋವುಗಳ ರಕ್ಷಣೆಗೆ ಮುಂದಾಗಬೇಕಾದ ಅಗತ್ಯವಿದೆ. ದಿಲೀಪ್ ಕುರಂದವಾಡೆ, ಸುವರ್ಣ ನ್ಯೂಸ್ 24/7 ಬೆಳಗಾವಿ.